ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ನರೇಗಾ ಯೋಜನೆಯಲ್ಲಿ ಒಂದು ಗೋಲ್ಮಾಲ್ ನಡೆದಿತ್ತು ಅನ್ನೋ ಯಾದಗಿರಿ ತಾಲೂಕಿನ ಮಲ್ಹಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ಗ್ರಾಮ ಪಂಚಾಯತ್ನಲ್ಲಿ ಫೆಬ್ರವರಿ ತಿಂಗಳಲ್ಲಿ ಗಂಡು ಮಕ್ಕಳಿಗೆ ಸೀರೆ ತೊಡಿಸಿ ಹೆಣ್ಮಕ್ಳು ಕೆಲಸ ಮಾಡಿದ್ದಾರೆ ಅಂತೇಳಿ ನಕಲಿ NMMS ಮಾಡೋ ಮೂಲಕ ಸುಮಾರು 3 ಲಕ್ಷ ರೂಪಾಯಿ ಬಿಲ್ಲನ್ನು ಎತ್ತುವಂಥ ಕೆಲಸಕ್ಕೆ ಇಲ್ಲಿರುವಂಥ ಅಧಿಕಾರಿಗಳು ಮುಂದಾಗಿದ್ದರು ಅನ್ನೋದಕ್ಕೆ ಆ ಒಂದು ವೆಬ್ ಪೋರ್ಟಲಲ್ಲಿ ಅಪ್ಲೋಡ್ ಆಗಿರುವ ಫೋಟೋನೇ ಸಾಕ್ಷಿ ಅಂತ ಹೇಳಬೇಕಾಗುತ್ತೇನೋ. ಆ ಒಂದು ವಿಚಾರ ಯಾವಾಗ ಗಮನಕ್ಕೆ ಬರುತ್ತೋ ಆವಾಗ ಏನಾದ್ರು ಅಲ್ಲಿರುವಂಥ ಈ ಒಂದು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಆ ಒಂದನ್ನು ತನಿಖೆ ಮಾಡಿ ಆ ಒಂದು ಅಪ್ರೂವಲ್ ಕೊಡುವಂಥ ಸಂದರ್ಭದಲ್ಲಿ ಅಂದರೆ ಹೇಳ್ತಿದ್ದಾರೆ ಅವರು ಅಪ್ರೂವಲ್ ಕೊಡುವಂಥ ಸಂದರ್ಭದಲ್ಲಿ ನಾನು ರಿಜೆಕ್ಟ್ ಮಾಡಿದ್ದೀನಿ ಅಂತಂದರೆ ಅಪ್ರೂವಲ್ ಕೊಡುವಂಥ ಸಂದರ್ಭದಲ್ಲಿ ರಿಜೆಕ್ಟ್ ಮಾಡಿದರೆ ಅದು ವೆಬ್ ಪೋರ್ಟಲ್ನಲ್ಲಿ ಹೆಂಗೆ ಅಪ್ಲೋಡ್ ಆಗುತ್ತೆ ಅನ್ನುವಂಥ ಪ್ರಶ್ನೆ ಸಹ ಇರುವಂಥದ್ದು. ಯಾಕಂತಂದರೆ ಈ ಒಂದು ಫೋಟೋ ಅಪ್ಲೋಡ್ ಆಗಿರೋದು ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿರುವಂಥ, ಯಾಕಂದರೆ ಒಂದು ಸರ್ಕಾರ ಏನು ಈ ಒಂದು ಭಾಗ ಆಗಿದೆ ಎಲ್ಲ ಏನು ಬಡ ಮತ್ತು ಕಾರ್ಮಿಕರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಆದರೆ ಈ ಯೋಜನೆ ಸಾಕಷ್ಟು ಅಧಿಕಾರಿಗಳಿಗೆ ಒಂದು ಲಾಭವಾಗ್ತಾ ಇರುವಂಥದ್ದು. ಯಾಕಂದರೆ ಈ ರೀತಿ ನಕಲಿ ಫೋಟೋಗಳನ್ನು ಅಪ್ಲೋಡ್ ಮಾಡೋ ಮೂಲಕ ಬಿಲ್ಲನ್ನು ಎತ್ತುವಂಥ ಕೆಲಸ ಮಾಡ್ತಾರೆ. ಸದ್ಯ ಇಲ್ಲಿರುವಂಥ PDOಗಳು ಸಹ ಈಗ 3 ಲಕ್ಷ ರೂಪಾಯಿ ಬಿಲ್ಲನ್ನು ತಡೆ ಹಿಡಿದಿದ್ದೀವಿ, ಜೊತೆಗೆ ಅವನನ್ನು ಸಸ್ಪೆಂಡನ್ನು ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಈಗ ಈ ಒಂದು ಘಟನೆ ನಡೆಯೋದಿರೋದು ಒಬ್ಬರಿಂದ ಮಾತ್ರ ಸಾಧ್ಯವಿಲ್ಲ. ಇಲ್ಲಿರುವಂಥ ಸಾಕಷ್ಟು ಅಧಿಕಾರಿಗಳಾಗಿರ್ಬೋದು ಮತ್ತು ಇಲ್ಲಿರುವಂಥ ಸಿಬ್ಬಂದಿಗಳಾಗಿರ್ಬೋದು ಅವರಿಗೆ ಸಹಕಾರ ಮಾಡಿದಾಗ ಮಾತ್ರ ಇಂತಹ ಒಂದು ಅಕ್ರಮ ನಡೆಯೋದಕ್ಕೆ ಸಾಧ್ಯ ಅನ್ನೋದು ಇಲ್ಲಿರುವಂಥ ಸ್ಥಳೀಯರ ಆಕ್ರೋಶದ ಮಾತುಗಳಾಗಿರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ನರೇಗಾ ಯೋಜನೆಯಲ್ಲಿ ಒಂದು ಗೋಲ್ಮಾಲ್ ನಡೆದಿತ್ತು ಅನ್ನೋ ಯಾದಗಿರಿ ತಾಲೂಕಿನ ಮಲ್ಹಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ಗ್ರಾಮ ಪಂಚಾಯತ್ನಲ್ಲಿ ಫೆಬ್ರವರಿ ತಿಂಗಳಲ್ಲಿ ಗಂಡು ಮಕ್ಕಳಿಗೆ ಸೀರೆ ತೊಡಿಸಿ ಹೆಣ್ಮಕ್ಳು ಕೆಲಸ ಮಾಡಿದ್ದಾರೆ ಅಂತೇಳಿ ನಕಲಿ NMMS ಮಾಡೋ ಮೂಲಕ ಸುಮಾರು 3 ಲಕ್ಷ ರೂಪಾಯಿ ಬಿಲ್ಲನ್ನು ಎತ್ತುವಂಥ ಕೆಲಸಕ್ಕೆ ಇಲ್ಲಿರುವಂಥ ಅಧಿಕಾರಿಗಳು ಮುಂದಾಗಿದ್ದರು ಅನ್ನೋದಕ್ಕೆ ಆ ಒಂದು ವೆಬ್ ಪೋರ್ಟಲಲ್ಲಿ ಅಪ್ಲೋಡ್ ಆಗಿರುವ ಫೋಟೋನೇ ಸಾಕ್ಷಿ ಅಂತ ಹೇಳಬೇಕಾಗುತ್ತೇನೋ. ಆ ಒಂದು ವಿಚಾರ ಯಾವಾಗ ಗಮನಕ್ಕೆ ಬರುತ್ತೋ ಆವಾಗ ಏನಾದ್ರು ಅಲ್ಲಿರುವಂಥ ಈ ಒಂದು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಆ ಒಂದನ್ನು ತನಿಖೆ ಮಾಡಿ ಆ ಒಂದು ಅಪ್ರೂವಲ್ ಕೊಡುವಂಥ ಸಂದರ್ಭದಲ್ಲಿ ಅಂದರೆ ಹೇಳ್ತಿದ್ದಾರೆ ಅವರು ಅಪ್ರೂವಲ್ ಕೊಡುವಂಥ ಸಂದರ್ಭದಲ್ಲಿ ನಾನು ರಿಜೆಕ್ಟ್ ಮಾಡಿದ್ದೀನಿ ಅಂತಂದರೆ ಅಪ್ರೂವಲ್ ಕೊಡುವಂಥ ಸಂದರ್ಭದಲ್ಲಿ ರಿಜೆಕ್ಟ್ ಮಾಡಿದರೆ ಅದು ವೆಬ್ ಪೋರ್ಟಲ್ನಲ್ಲಿ ಹೆಂಗೆ ಅಪ್ಲೋಡ್ ಆಗುತ್ತೆ ಅನ್ನುವಂಥ ಪ್ರಶ್ನೆ ಸಹ ಇರುವಂಥದ್ದು. ಯಾಕಂತಂದರೆ ಈ ಒಂದು ಫೋಟೋ ಅಪ್ಲೋಡ್ ಆಗಿರೋದು ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿರುವಂಥ, ಯಾಕಂದರೆ ಒಂದು ಸರ್ಕಾರ ಏನು ಈ ಒಂದು ಭಾಗ ಆಗಿದೆ ಎಲ್ಲ ಏನು ಬಡ ಮತ್ತು ಕಾರ್ಮಿಕರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಆದರೆ ಈ ಯೋಜನೆ ಸಾಕಷ್ಟು ಅಧಿಕಾರಿಗಳಿಗೆ ಒಂದು ಲಾಭವಾಗ್ತಾ ಇರುವಂಥದ್ದು. ಯಾಕಂದರೆ ಈ ರೀತಿ ನಕಲಿ ಫೋಟೋಗಳನ್ನು ಅಪ್ಲೋಡ್ ಮಾಡೋ ಮೂಲಕ ಬಿಲ್ಲನ್ನು ಎತ್ತುವಂಥ ಕೆಲಸ ಮಾಡ್ತಾರೆ. ಸದ್ಯ ಇಲ್ಲಿರುವಂಥ PDOಗಳು ಸಹ ಈಗ 3 ಲಕ್ಷ ರೂಪಾಯಿ ಬಿಲ್ಲನ್ನು ತಡೆ ಹಿಡಿದಿದ್ದೀವಿ, ಜೊತೆಗೆ ಅವನನ್ನು ಸಸ್ಪೆಂಡನ್ನು ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಈಗ ಈ ಒಂದು ಘಟನೆ ನಡೆಯೋದಿರೋದು ಒಬ್ಬರಿಂದ ಮಾತ್ರ ಸಾಧ್ಯವಿಲ್ಲ. ಇಲ್ಲಿರುವಂಥ ಸಾಕಷ್ಟು ಅಧಿಕಾರಿಗಳಾಗಿರ್ಬೋದು ಮತ್ತು ಇಲ್ಲಿರುವಂಥ ಸಿಬ್ಬಂದಿಗಳಾಗಿರ್ಬೋದು ಅವರಿಗೆ ಸಹಕಾರ ಮಾಡಿದಾಗ ಮಾತ್ರ ಇಂತಹ ಒಂದು ಅಕ್ರಮ ನಡೆಯೋದಕ್ಕೆ ಸಾಧ್ಯ ಅನ್ನೋದು ಇಲ್ಲಿರುವಂಥ ಸ್ಥಳೀಯರ ಆಕ್ರೋಶದ ಮಾತುಗಳಾಗಿರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ನರೇಗಾ ಯೋಜನೆಯಲ್ಲಿ ಒಂದು ಗೋಲ್ಮಾಲ್ ನಡೆದಿತ್ತು ಅನ್ನೋ ಯಾದಗಿರಿ ತಾಲೂಕಿನ ಮಲ್ಹಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ಗ್ರಾಮ ಪಂಚಾಯತ್ನಲ್ಲಿ ಫೆಬ್ರವರಿ ತಿಂಗಳಲ್ಲಿ ಗಂಡು ಮಕ್ಕಳಿಗೆ ಸೀರೆ ತೊಡಿಸಿ ಹೆಣ್ಮಕ್ಳು ಕೆಲಸ ಮಾಡಿದ್ದಾರೆ ಅಂತೇಳಿ ನಕಲಿ NMMS ಮಾಡೋ ಮೂಲಕ ಸುಮಾರು 3 ಲಕ್ಷ ರೂಪಾಯಿ ಬಿಲ್ಲನ್ನು ಎತ್ತುವಂಥ ಕೆಲಸಕ್ಕೆ ಇಲ್ಲಿರುವಂಥ ಅಧಿಕಾರಿಗಳು ಮುಂದಾಗಿದ್ದರು ಅನ್ನೋದಕ್ಕೆ ಆ ಒಂದು ವೆಬ್ ಪೋರ್ಟಲಲ್ಲಿ ಅಪ್ಲೋಡ್ ಆಗಿರುವ ಫೋಟೋನೇ ಸಾಕ್ಷಿ ಅಂತ ಹೇಳಬೇಕಾಗುತ್ತೇನೋ. ಆ ಒಂದು ವಿಚಾರ ಯಾವಾಗ ಗಮನಕ್ಕೆ ಬರುತ್ತೋ ಆವಾಗ ಏನಾದ್ರು ಅಲ್ಲಿರುವಂಥ ಈ ಒಂದು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಆ ಒಂದನ್ನು ತನಿಖೆ ಮಾಡಿ ಆ ಒಂದು ಅಪ್ರೂವಲ್ ಕೊಡುವಂಥ ಸಂದರ್ಭದಲ್ಲಿ ಅಂದರೆ ಹೇಳ್ತಿದ್ದಾರೆ ಅವರು ಅಪ್ರೂವಲ್ ಕೊಡುವಂಥ ಸಂದರ್ಭದಲ್ಲಿ ನಾನು ರಿಜೆಕ್ಟ್ ಮಾಡಿದ್ದೀನಿ ಅಂತಂದರೆ ಅಪ್ರೂವಲ್ ಕೊಡುವಂಥ ಸಂದರ್ಭದಲ್ಲಿ ರಿಜೆಕ್ಟ್ ಮಾಡಿದರೆ ಅದು ವೆಬ್ ಪೋರ್ಟಲ್ನಲ್ಲಿ ಹೆಂಗೆ ಅಪ್ಲೋಡ್ ಆಗುತ್ತೆ ಅನ್ನುವಂಥ ಪ್ರಶ್ನೆ ಸಹ ಇರುವಂಥದ್ದು. ಯಾಕಂತಂದರೆ ಈ ಒಂದು ಫೋಟೋ ಅಪ್ಲೋಡ್ ಆಗಿರೋದು ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿರುವಂಥ, ಯಾಕಂದರೆ ಒಂದು ಸರ್ಕಾರ ಏನು ಈ ಒಂದು ಭಾಗ ಆಗಿದೆ ಎಲ್ಲ ಏನು ಬಡ ಮತ್ತು ಕಾರ್ಮಿಕರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಆದರೆ ಈ ಯೋಜನೆ ಸಾಕಷ್ಟು ಅಧಿಕಾರಿಗಳಿಗೆ ಒಂದು ಲಾಭವಾಗ್ತಾ ಇರುವಂಥದ್ದು. ಯಾಕಂದರೆ ಈ ರೀತಿ ನಕಲಿ ಫೋಟೋಗಳನ್ನು ಅಪ್ಲೋಡ್ ಮಾಡೋ ಮೂಲಕ ಬಿಲ್ಲನ್ನು ಎತ್ತುವಂಥ ಕೆಲಸ ಮಾಡ್ತಾರೆ. ಸದ್ಯ ಇಲ್ಲಿರುವಂಥ PDOಗಳು ಸಹ ಈಗ 3 ಲಕ್ಷ ರೂಪಾಯಿ ಬಿಲ್ಲನ್ನು ತಡೆ ಹಿಡಿದಿದ್ದೀವಿ, ಜೊತೆಗೆ ಅವನನ್ನು ಸಸ್ಪೆಂಡನ್ನು ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಈಗ ಈ ಒಂದು ಘಟನೆ ನಡೆಯೋದಿರೋದು ಒಬ್ಬರಿಂದ ಮಾತ್ರ ಸಾಧ್ಯವಿಲ್ಲ. ಇಲ್ಲಿರುವಂಥ ಸಾಕಷ್ಟು ಅಧಿಕಾರಿಗಳಾಗಿರ್ಬೋದು ಮತ್ತು ಇಲ್ಲಿರುವಂಥ ಸಿಬ್ಬಂದಿಗಳಾಗಿರ್ಬೋದು ಅವರಿಗೆ ಸಹಕಾರ ಮಾಡಿದಾಗ ಮಾತ್ರ ಇಂತಹ ಒಂದು ಅಕ್ರಮ ನಡೆಯೋದಕ್ಕೆ ಸಾಧ್ಯ ಅನ್ನೋದು ಇಲ್ಲಿರುವಂಥ ಸ್ಥಳೀಯರ ಆಕ್ರೋಶದ ಮಾತುಗಳಾಗಿರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ನರೇಗಾ ಯೋಜನೆಯಲ್ಲಿ ಒಂದು ಗೋಲ್ಮಾಲ್ ನಡೆದಿತ್ತು ಅನ್ನೋ ಯಾದಗಿರಿ ತಾಲೂಕಿನ ಮಲ್ಹಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ಗ್ರಾಮ ಪಂಚಾಯತ್ನಲ್ಲಿ ಫೆಬ್ರವರಿ ತಿಂಗಳಲ್ಲಿ ಗಂಡು ಮಕ್ಕಳಿಗೆ ಸೀರೆ ತೊಡಿಸಿ ಹೆಣ್ಮಕ್ಳು ಕೆಲಸ ಮಾಡಿದ್ದಾರೆ ಅಂತೇಳಿ ನಕಲಿ NMMS ಮಾಡೋ ಮೂಲಕ ಸುಮಾರು 3 ಲಕ್ಷ ರೂಪಾಯಿ ಬಿಲ್ಲನ್ನು ಎತ್ತುವಂಥ ಕೆಲಸಕ್ಕೆ ಇಲ್ಲಿರುವಂಥ ಅಧಿಕಾರಿಗಳು ಮುಂದಾಗಿದ್ದರು ಅನ್ನೋದಕ್ಕೆ ಆ ಒಂದು ವೆಬ್ ಪೋರ್ಟಲಲ್ಲಿ ಅಪ್ಲೋಡ್ ಆಗಿರುವ ಫೋಟೋನೇ ಸಾಕ್ಷಿ ಅಂತ ಹೇಳಬೇಕಾಗುತ್ತೇನೋ. ಆ ಒಂದು ವಿಚಾರ ಯಾವಾಗ ಗಮನಕ್ಕೆ ಬರುತ್ತೋ ಆವಾಗ ಏನಾದ್ರು ಅಲ್ಲಿರುವಂಥ ಈ ಒಂದು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಆ ಒಂದನ್ನು ತನಿಖೆ ಮಾಡಿ ಆ ಒಂದು ಅಪ್ರೂವಲ್ ಕೊಡುವಂಥ ಸಂದರ್ಭದಲ್ಲಿ ಅಂದರೆ ಹೇಳ್ತಿದ್ದಾರೆ ಅವರು ಅಪ್ರೂವಲ್ ಕೊಡುವಂಥ ಸಂದರ್ಭದಲ್ಲಿ ನಾನು ರಿಜೆಕ್ಟ್ ಮಾಡಿದ್ದೀನಿ ಅಂತಂದರೆ ಅಪ್ರೂವಲ್ ಕೊಡುವಂಥ ಸಂದರ್ಭದಲ್ಲಿ ರಿಜೆಕ್ಟ್ ಮಾಡಿದರೆ ಅದು ವೆಬ್ ಪೋರ್ಟಲ್ನಲ್ಲಿ ಹೆಂಗೆ ಅಪ್ಲೋಡ್ ಆಗುತ್ತೆ ಅನ್ನುವಂಥ
ಪ್ರಶ್ನೆ ಸಹ ಇರುವಂಥದ್ದು. ಯಾಕಂತಂದರೆ ಈ ಒಂದು ಫೋಟೋ ಅಪ್ಲೋಡ್ ಆಗಿರೋದು ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿರುವಂಥ. ಯಾಕಂದರೆ ಒಂದು ಸರ್ಕಾರ ಏನು ಈ ಒಂದು ಭಾಗ ಆಗಿದೆ, ಏನು ಬಡ ಮತ್ತು ಕಾರ್ಮಿಕರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಆದರೆ ಈ ಯೋಜನೆ ಸಾಕಷ್ಟು ಅಧಿಕಾರಿಗಳಿಗೆ ಒಂದು ಲಾಭವಾಗ್ತಾ ಇರುವಂಥದ್ದು. ಯಾಕಂದರೆ ಈ ರೀತಿ ನಕಲಿ ಫೋಟೋಗಳನ್ನು ಅಪ್ಲೋಡ್ ಮಾಡೋ ಮೂಲಕ ಬಿಲ್ಲನ್ನು ಎತ್ತುವಂಥ ಕೆಲಸ ಮಾಡ್ತಾರೆ. ಸದ್ಯ ಇಲ್ಲಿರುವಂಥ PDOಗಳು ಸಹ ಈಗ 3 ಲಕ್ಷ ರೂಪಾಯಿ ಬಿಲ್ಲನ್ನು ತಡೆ ಹಿಡಿದಿದ್ದೀವಿ, ಜೊತೆಗೆ ಅವನನ್ನು ಸಸ್ಪೆಂಡನ್ನು ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಈಗ ಈ ಒಂದು ಘಟನೆ ನಡೆಯೋದಿರೋದು ಒಬ್ಬರಿಂದ ಮಾತ್ರ ಸಾಧ್ಯವಿಲ್ಲ. ಇಲ್ಲಿರುವಂಥ ಸಾಕಷ್ಟು ಅಧಿಕಾರಿಗಳಾಗಿರ್ಬೋದು ಮತ್ತು ಇಲ್ಲಿರುವಂಥ ಸಿಬ್ಬಂದಿಗಳಾಗಿರ್ಬೋದು ಅವರಿಗೆ ಸಹಕಾರ ಮಾಡಿದಾಗ ಮಾತ್ರ ಇಂತಹ ಒಂದು ಅಕ್ರಮ ನಡೆಯೋದಕ್ಕೆ ಸಾಧ್ಯ ಅನ್ನೋದು ಇಲ್ಲಿರುವಂಥ ಸ್ಥಳೀಯರ ಆಕ್ರೋಶದ ಮಾತುಗಳಾಗಿರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ನರೇಗಾ ಯೋಜನೆಯಲ್ಲಿ ಒಂದು ಗೋಲ್ಮಾಲ್ ನಡೆದಿತ್ತು ಅನ್ನೋ ಯಾದಗಿರಿ ತಾಲೂಕಿನ ಮಲ್ಹಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ಗ್ರಾಮ ಪಂಚಾಯತ್ನಲ್ಲಿ ಫೆಬ್ರವರಿ ತಿಂಗಳಲ್ಲಿ ಗಂಡು ಮಕ್ಕಳಿಗೆ ಸೀರೆ ತೊಡಿಸಿ ಹೆಣ್ಮಕ್ಳು ಕೆಲಸ ಮಾಡಿದ್ದಾರೆ ಅಂತೇಳಿ ನಕಲಿ NMMS ಮಾಡೋ ಮೂಲಕ ಸುಮಾರು 3 ಲಕ್ಷ ರೂಪಾಯಿ ಬಿಲ್ಲನ್ನು ಎತ್ತುವಂಥ ಕೆಲಸಕ್ಕೆ ಇಲ್ಲಿರುವಂಥ ಅಧಿಕಾರಿಗಳು ಮುಂದಾಗಿದ್ದರು ಅನ್ನೋದಕ್ಕೆ ಆ ಒಂದು ವೆಬ್ ಪೋರ್ಟಲಲ್ಲಿ ಅಪ್ಲೋಡ್ ಆಗಿರುವ ಫೋಟೋನೇ ಸಾಕ್ಷಿ ಅಂತ ಹೇಳಬೇಕಾಗುತ್ತೇನೋ. ಆ ಒಂದು ವಿಚಾರ ಯಾವಾಗ ಗಮನಕ್ಕೆ ಬರುತ್ತೋ ಆವಾಗ ಏನಾದ್ರು ಅಲ್ಲಿರುವಂಥ ಈ ಒಂದು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಆ ಒಂದನ್ನು ತನಿಖೆ ಮಾಡಿ ಆ ಒಂದು ಅಪ್ರೂವಲ್ ಕೊಡುವಂಥ ಸಂದರ್ಭದಲ್ಲಿ ಅಂದರೆ ಹೇಳ್ತಿದ್ದಾರೆ ಅವರು ಅಪ್ರೂವಲ್ ಕೊಡುವಂಥ ಸಂದರ್ಭದಲ್ಲಿ ನಾನು ರಿಜೆಕ್ಟ್ ಮಾಡಿದ್ದೀನಿ ಅಂತಂದರೆ ಅಪ್ರೂವಲ್ ಕೊಡುವಂಥ ಸಂದರ್ಭದಲ್ಲಿ ರಿಜೆಕ್ಟ್ ಮಾಡಿದರೆ ಅದು ವೆಬ್ ಪೋರ್ಟಲ್ನಲ್ಲಿ ಹೆಂಗೆ ಅಪ್ಲೋಡ್ ಆಗುತ್ತೆ ಅನ್ನುವಂಥ ಪ್ರಶ್ನೆ ಸಹ ಇರುವಂಥದ್ದು. ಯಾಕಂತಂದರೆ ಈ ಒಂದು ಫೋಟೋ ಅಪ್ಲೋಡ್ ಆಗಿರೋದು ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿರುವಂಥ. ಯಾಕಂದರೆ ಒಂದು ಸರ್ಕಾರ ಏನು ಈ ಒಂದು ಭಾಗ ಆಗಿದೆ, ಏನು ಬಡ ಮತ್ತು ಕಾರ್ಮಿಕರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಆದರೆ ಈ ಯೋಜನೆ ಸಾಕಷ್ಟು ಅಧಿಕಾರಿಗಳಿಗೆ ಒಂದು ಲಾಭವಾಗ್ತಾ ಇರುವಂಥದ್ದು. ಯಾಕಂತಂದರೆ ಈ ರೀತಿ ನಕಲಿ ಫೋಟೋಗಳನ್ನು ಅಪ್ಲೋಡ್ ಮಾಡೋ ಮೂಲಕ ಬಿಲ್ಲನ್ನು ಎತ್ತುವಂಥ ಕೆಲಸ ಮಾಡ್ತಾರೆ. ಸದ್ಯ ಇಲ್ಲಿರುವಂಥ PDOಗಳು ಸಹ ಈಗ 3 ಲಕ್ಷ ರೂಪಾಯಿ ಬಿಲ್ಲನ್ನು ತಡೆ ಹಿಡಿದಿದ್ದೀವಿ, ಜೊತೆಗೆ ಅವನನ್ನು ಸಸ್ಪೆಂಡನ್ನು ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಈಗ ಈ ಒಂದು ಘಟನೆ ನಡೆಯೋದಿರೋದು ಒಬ್ಬರಿಂದ ಮಾತ್ರ ಸಾಧ್ಯವಿಲ್ಲ. ಇಲ್ಲಿರುವಂಥ ಸಾಕಷ್ಟು ಅಧಿಕಾರಿಗಳಾಗಿರ್ಬೋದು ಮತ್ತು ಇಲ್ಲಿರುವಂಥ ಸಿಬ್ಬಂದಿಗಳಾಗಿರ್ಬೋದು ಅವರಿಗೆ ಸಹಕಾರ ಮಾಡಿದಾಗ ಮಾತ್ರ ಇಂತಹ ಒಂದು ಅಕ್ರಮ ನಡೆಯೋದಕ್ಕೆ ಸಾಧ್ಯ ಅನ್ನೋದು ಇಲ್ಲಿರುವಂಥ ಸ್ಥಳೀಯರ ಆಕ್ರೋಶದ ಮಾತುಗಳಾಗಿರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ನರೇಗಾ ಯೋಜನೆಯಲ್ಲಿ ಒಂದು ಗೋಲ್ಮಾಲ್ ನಡೆದಿತ್ತು ಅನ್ನೋ ಯಾದಗಿರಿ ತಾಲೂಕಿನ ಮಲ್ಹಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ಗ್ರಾಮ ಪಂಚಾಯತ್ನಲ್ಲಿ ಫೆಬ್ರವರಿ ತಿಂಗಳಲ್ಲಿ ಗಂಡು ಮಕ್ಕಳಿಗೆ ಸೀರೆ ತೊಡಿಸಿ ಹೆಣ್ಮಕ್ಳು ಕೆಲಸ ಮಾಡಿದ್ದಾರೆ ಅಂತೇಳಿ ನಕಲಿ NMMS ಮಾಡೋ ಮೂಲಕ ಸುಮಾರು 3 ಲಕ್ಷ ರೂಪಾಯಿ ಬಿಲ್ಲನ್ನು ಎತ್ತುವಂಥ ಕೆಲಸಕ್ಕೆ ಇಲ್ಲಿರುವಂಥ ಅಧಿಕಾರಿಗಳು ಮುಂದಾಗಿದ್ದರು ಅನ್ನೋದಕ್ಕೆ ಆ ಒಂದು ವೆಬ್ ಪೋರ್ಟಲಲ್ಲಿ ಅಪ್ಲೋಡ್ ಆಗಿರುವ ಫೋಟೋನೇ ಸಾಕ್ಷಿ ಅಂತ ಹೇಳಬೇಕಾಗುತ್ತೇನೋ. ಆ ಒಂದು ವಿಚಾರ ಯಾವಾಗ ಗಮನಕ್ಕೆ ಬರುತ್ತೋ ಆವಾಗ ಏನಾದ್ರು ಅಲ್ಲಿರುವಂಥ ಈ ಒಂದು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಆ ಒಂದನ್ನು ತನಿಖೆ ಮಾಡಿ ಆ ಒಂದು ಅಪ್ರೂವಲ್ ಕೊಡುವಂಥ ಸಂದರ್ಭದಲ್ಲಿ ಅಂದರೆ ಹೇಳ್ತಿದ್ದಾರೆ ಅವರು ಅಪ್ರೂವಲ್ ಕೊಡುವಂಥ ಸಂದರ್ಭದಲ್ಲಿ ನಾನು ರಿಜೆಕ್ಟ್ ಮಾಡಿದ್ದೀನಿ ಅಂತಂದರೆ ಅಪ್ರೂವಲ್ ಕೊಡುವಂಥ ಸಂದರ್ಭದಲ್ಲಿ ರಿಜೆಕ್ಟ್ ಮಾಡಿದರೆ ಅದು ವೆಬ್ ಪೋರ್ಟಲ್ನಲ್ಲಿ ಹೆಂಗೆ ಅಪ್ಲೋಡ್ ಆಗುತ್ತೆ ಅನ್ನುವಂಥ ಪ್ರಶ್ನೆ ಸಹ ಇರುವಂಥದ್ದು. ಯಾಕಂತಂದರೆ ಈ ಒಂದು ಫೋಟೋ ಅಪ್ಲೋಡ್ ಆಗಿರೋದು ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿರುವಂಥ. ಯಾಕಂದರೆ ಒಂದು ಸರ್ಕಾರ ಏನು ಈ ಒಂದು ಭಾಗ ಆಗಿದೆ, ಏನು ಬಡ ಮತ್ತು ಕಾರ್ಮಿಕರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಆದರೆ ಈ ಯೋಜನೆ ಸಾಕಷ್ಟು ಅಧಿಕಾರಿಗಳಿಗೆ ಒಂದು ಲಾಭವಾಗ್ತಾ ಇರುವಂಥದ್ದು. ಯಾಕಂತಂದರೆ ಈ ರೀತಿ ನಕಲಿ ಫೋಟೋಗಳನ್ನು ಅಪ್ಲೋಡ್ ಮಾಡೋ ಮೂಲಕ ಬಿಲ್ಲನ್ನು ಎತ್ತುವಂಥ ಕೆಲಸ ಮಾಡ್ತಾರೆ. ಸದ್ಯ ಇಲ್ಲಿರುವಂಥ PDOಗಳು ಸಹ ಈಗ 3 ಲಕ್ಷ ರೂಪಾಯಿ ಬಿಲ್ಲನ್ನು ತಡೆ ಹಿಡಿದಿದ್ದೀವಿ, ಜೊತೆಗೆ ಅವನನ್ನು ಸಸ್ಪೆಂಡನ್ನು ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಈಗ ಈ ಒಂದು ಘಟನೆ ನಡೆಯೋದಿರೋದು ಒಬ್ಬರಿಂದ ಮಾತ್ರ ಸಾಧ್ಯವಿಲ್ಲ. ಇಲ್ಲಿರುವಂಥ ಸಾಕಷ್ಟು ಅಧಿಕಾರಿಗಳಾಗಿರ್ಬೋದು ಮತ್ತು ಇಲ್ಲಿರುವಂಥ ಸಿಬ್ಬಂದಿಗಳಾಗಿರ್ಬೋದು ಅವರಿಗೆ ಸಹಕಾರ ಮಾಡಿದಾಗ ಮಾತ್ರ ಇಂತಹ ಒಂದು ಅಕ್ರಮ ನಡೆಯೋದಕ್ಕೆ ಸಾಧ್ಯ ಅನ್ನೋದು ಇಲ್ಲಿರುವಂಥ ಸ್ಥಳೀಯರ ಆಕ್ರೋಶದ ಮಾತುಗಳಾಗಿರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.